ಕಾಡು ಮಳೆ. ಈ ಹೆಸರು ಕೇಳಿದ್ರೆ ಮುಂಗಾರು ಮಳೆ ತರ ಮಳೆಯಲ್ಲಿ ಕಾಡಿನ ಮಧ್ಯೆ ನಡೆಯುವ ಒಂದು ಹಾಟ್ ರೊಮ್ಯಾಂಟಿಕ್ ಸಿನಿಮಾ ಇರ್ಬೋದೇನೋ ಅಂತ ಅನ್ಸುತ್ತೆ ಅಲ್ವಾ? ಬಟ್ ಕಾಡು ಮಳೆ ಖಂಡಿತ ಮುಂಗಾರು ಮಳೆ ಅಲ್ವೇ ಅಲ್ಲ. ಇದು ಸಸ್ಪೆನ್ಸ್ನ ಜಡಿ ಮಳೆ, ಹಾರರ್ನ ಸೋನೆ ಮಳೆ, ಭಯ ಹುಟ್ಟಿಸೋ ಮಳೆ. ಕಾಡು ಮಳೆ ಒಂದು ಸೈನ್ಸ್ ಫಿಕ್ಷನ್ ಸಿನಿಮಾ. ಇತ್ತೀಚೆಗೆ ಬ್ಲಿಂಕ್ ಅಂತ ಒಂದು ಡಿಫ್ರೆಂಟ್ ಆದ ಟೈಮ್ ಟ್ರಾವೆಲ್ ಸಿನಿಮಾ ಬಂದಿತ್ತು. ಕಾಡು ಮಳೆ ಕೂಡ ಒಂದು ವಿಶೇಷವಾದ ಸೈನ್ಸ್ ಫಿಕ್ಷನ್ ಜಾನರ್ಗೆ ಸೇರಿದ ಸಿನಿಮಾ. ಕಾಲಚಕ್ರ ಅನ್ನೋ ಪದ ಕೇಳಿದ್ದೀರಾ? ಆ ಕಾಲಚಕ್ರ ಅನ್ನೋ ಪದಕ್ಕೆ ಅರ್ಥ ಏನು ಅಂತ ಕಾಡು ಮಳೆ ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಇಲ್ಲಿ ಕಾಲ ಚಕ್ರದ ತರ ಸುತ್ತಿ ಸುತ್ತಿ ಬರ್ತಾ ಇರುತ್ತೆ. ಕಾಡು ಮಳೆಯಲ್ಲಿ ಆಬ್ವಿಯಸ್ಲಿ ಸಿಕ್ಕಾಪಟ್ಟೆ ಕಾಡಿದೆ, ಆದ್ರೆ ಇದು ನೀವು ಟ್ರೆಕ್ಕಿಂಗ್ ಹೋಗ್ಬೇಕು ಅಂತ ಅನ್ಕೊಳ್ಳೋ ತರದ ಕಾಡಲ್ಲ. ಇದು ಭಯಂಕರ ಕಾಡು. ಇಲ್ಲಿ ಕಾಡಿನ ಜೊತೆಗೆ ಸ್ವಲ್ಪ ಮಳೆನೂ ಇದೆ. ಸ್ವಲ್ಪ ಮಳೆ ಅಂತ ಯಾಕೆ ಹೇಳಿದೆ ಅಂತಂದ್ರೆ, ಮಳೆಗೂ ಈ ಕಾಡಿನ ರಹಸ್ಯಕ್ಕೂ ಒಂದು ಲಿಂಕ್ ಇದೆ. ಕಾಡು ಮಳೆಯಲ್ಲಿ ಥ್ರಿಲ್ ಇದೆ, ಸಸ್ಪೆನ್ಸ್ ಇದೆ, ಹಾರರ್ ಕೂಡ ಇದೆ. ಇಲ್ಲಿ ಒಂದು ಟೈಮ್ ಲೂಪ್ ಇದೆ, ಕ್ರೈಮ್ ಇದೆ. ಕಾಡು ಮಳೆ ಚಿತ್ರತಂಡನೇ ಹೇಳೋ ಹಾಗೆ ಇದು ದೇಶದ ಮೊದಲ ಬ್ರೈನ್ ಸ್ಕ್ಯಾಮಿಂಗ್ ಮೂವಿ. ಈ ಕಾಡಲ್ಲಿ ಬ್ರೈನ್ ಸ್ಕ್ಯಾಮ್ ಮಾಡೋದು ಯಾರು, ಸ್ಕ್ಯಾಮ್ ಮಾಡೋದು ಯಾರಿಗೆ, ಸ್ಕ್ಯಾಮ್ ಮಾಡೋ ಆ ಮೋಸಗಾರ ಯಾರು ಅನ್ನೋದೇ ಕಾಡು ಮಳೆಯ ಒಂದೇನ್ ಸ್ಟೋರಿ. ಈ ಕಾಡು ಮಳೆ ಅನ್ನೋ ವಿಚಿತ್ರ ಕಾಡಿನೊಳಗೆ ಯಾರು ಕಾಲಿಡ್ತಾರೋ ಅವರ ಒಳಗೆ ಇರೋ ನೆಗೆಟಿವಿಟಿ ಎಲ್ಲ ಆಚೆ ಬರುತ್ತೆ. ಈ ಸಿನಿಮಾದಲ್ಲಿ ಹಲವು ವಿಶೇಷಗಳಿದೆ. ಇಡೀ ಸಿನಿಮಾದಲ್ಲಿ ಇರೋದು ಬರೀ ಎರಡು ಪಾತ್ರಗಳು. ಫಸ್ಟ್ ಹಾಫ್ನಲ್ಲಿ ಮೀರಾ ಅನ್ನೋ ಒಂದೇ ಒಂದು ಪಾತ್ರ ಕಾಣಿಸ್ಕೊಳ್ಳುತ್ತೆ. ಸೆಕೆಂಡ್ ಹಾಫ್ನಲ್ಲಿ ರಿಚರ್ಡ್ ಅಂತ ಮತ್ತೊಂದು ಪಾತ್ರ ಜಾಯಿನ್ ಆಗುತ್ತೆ. ಕಾಡು ಮಳೆ ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾದ ಫಾರ್ಮ್ಯಾಟ್ನಲ್ಲಿ ಇಲ್ಲ. ಇದರ ನಿರ್ದೇಶಕರು ಒಂದು ಎಕ್ಸ್ಪೆರಿಮೆಂಟಲ್ ಸಬ್ಜೆಕ್ಟ್ ತಗೊಂಡು ಸಿನಿಮಾ ಮಾಡಿದ್ದಾರೆ. ನಾನಿಲ್ಲಿ ಎಕ್ಸ್ಪೆರಿಮೆಂಟಲ್ ಅಂತ ಯಾಕೆ ಹೇಳಿದೆ ಅಂತಂದ್ರೆ, ಈ ಸಿನಿಮಾ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಕಾಡು ಮಳೆನಲ್ಲಿ ಹೊಸತನ ಕಾಡಿನಷ್ಟೇ ವಿಶಾಲವಾಗಿದೆ. ಹೊಸ ರೀತಿಯ ಕಥೆಯ ಸಿನಿಮಾ ಇಷ್ಟಪಡೋರಿಗೆ ಕಾಡು ಮಳೆ ಖಂಡಿತ ಹಿಡಿಸಬಹುದು. ಕಾಡು ಮಳೆ ಅಂತ ಟೈಟಲ್ಗೆ ತಕ್ಕ ಹಾಗೆ ಇಲ್ಲಿ ಕಾಡು ಒಂದು ಮೇಜರ್ ಕ್ಯಾರೆಕ್ಟರ್ ಆಗಿದೆ. ಇಲ್ಲಿ ಕಾಡು ನಾಮಪದದ ಜೊತೆಗೆ ಕ್ರಿಯಾಪದ ಕೂಡ ಆಗಿದೆ. ಅಂದ್ರೆ ಇಲ್ಲಿ ಕಾಡು ಚಿತ್ರದ ಉದ್ದಕ್ಕೂ ನಮ್ಮನ್ನ ಕಾಡುತ್ತೆ. ನಮ್ಮನ್ನ ಅಂದ್ರೆ ಪ್ರೇಕ್ಷಕರನ್ನ ಕಾಡುತ್ತೆ. ಜೊತೆಗೆ ಇದರ ಮುಖ್ಯ ಪಾತ್ರಗಳಾದ ಮೀರಾ ಮತ್ತೆ ರಿಚರ್ಡ್ ಅವರನ್ನು ಕಾಡುತ್ತೆ. ಈ ಸಿನಿಮಾ ಕಾಡಲೇ ಶುರುವಾಗಿ ಕಾಡಲೇ ಮುಗಿಯುತ್ತೆ. ಫಸ್ಟ್ ಹಾಫ್ ತನಕ ಮೀರಾನೇ ಈ ಚಿತ್ರದಲ್ಲಿ ಹೀರೋ, ಹೀರೋಯಿನ್, ವಿಲನ್ ಎಲ್ಲವೂ ಆಗಿ ಕಾಣಿಸ್ಕೊತಾಳೆ. ಅದು ಹೇಗೆ ಸಾಧ್ಯ ಅಂತ ತಿಳ್ಕೋಬೇಕು ಅಂದ್ರೆ ನೀವು ಕಾಡು ಮಳೆ ನೋಡಲೇಬೇಕು. ಚಿತ್ರದ ನಾಯಕಿ ಮೀರಾಗೆ ಅವಳ ಬಾಯ್ ಫ್ರೆಂಡ್ ಸುಹಾಸ್ ಕೈಕೊಟ್ಟ ಅಂತ ಫುಲ್ ಫೀಲಿಂಗ್ ನಲ್ಲಿ ಕಾಡು ದಾರಿಯಲ್ಲಿ ಡ್ರೈವ್ ಮಾಡ್ಕೊಂಡು ಬರ್ತಾ ಇರ್ತಾಳೆ. ಆಗ ಎದುರುಗಡೆ ಬರೋ ಒಂದು ವೆಹಿಕಲ್ಗೆ ಡಿಕ್ಕಿ ಹೊಡೆಯೋದನ್ನ ತಪ್ಪೋದಕ್ಕೆ ಹೋಗಿ ಕಾರು ಕಂಟ್ರೋಲ್ ಕಳ್ಕೊಂಡು ಕಾಡು ಮಳೆಯನ್ನು ಭಯಂಕರ ಕಾಡಿನೊಳಗೆ ನುಗ್ಗಿಬಿಡುತ್ತೆ. ಈ ಕಾಡು ಮಳೆಯನ್ನು ಕಾಡು ಅಂತಿಂತಹ ಕಾಡಲ್ಲ. ಮೀರಾ ಅಲ್ಲಿಗೆ ಎಂಟರ್ ಆಗ್ತಾ ಇದ್ದಾಗೆ ಅದು ಅವಳನ್ನ ದೆವ್ವದ ತರ ಕಾಡೋದಕ್ಕೆ ಶುರು ಮಾಡುತ್ತೆ. ಮೀರಾ ಅಲ್ಲಿ ವಾಸ್ತವ ಯಾವುದು, ಭ್ರಮೆ ಯಾವುದು ಅಂತ ಗೊತ್ತಾಗದೆ ಒದ್ದಾಡ್ತಾಳೆ. ಮೀರಾ ಆ ಕಾಡಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಛಲ ಬಿಡದೆ ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾನೆ ಇರ್ತಾಳೆ. ಆದ್ರೆ ಆಗೋದೇ ಬೇರೆ. ಇಲ್ಲಿ ಘಟನೆಗಳು ಸುತ್ತಿ ಸುತ್ತಿ ಪುನರಾವರ್ತನೆ ಆಗ್ತಾ ಇರುತ್ತೆ. ಮೊದಲು ಇದು ಯಾಕೆ ಹೀಗೆ ಅಂತ ಅರ್ಥ ಆಗದೆ ಹೋದ್ರೂ ಕ್ರಮೇಣ ಇದೆಲ್ಲ ಏನು, ಯಾಕೆ ಹೀಗೆ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಮೀರಾ ಆಗಿ ಸಂಗೀತ ರಾಜಾರಾಮ್ ಅವರು ಪಾತ್ರ ಮಾಡಿದ್ದಾರೆ. ಒಂದು ಇಡೀ ಸಿನಿಮಾದ ಫಸ್ಟ್ ಹಾಫ್ ನ ಭಾರ ಇವರೊಬ್ಬರ ಮೇಲೆ ಇದೆ. ಸಂಗೀತ ಇಲ್ಲಿ ಬೆದರಿದ ಅಬಲೆಯಾಗಿ ಯಥಾಶಕ್ತಿ ಅಭಿನಯ ಮಾಡಿದ್ದಾರೆ. ಇಂಥ ಒಂದು ಪಾತ್ರ ಎಂಥ ನಟಿಗೂ ಸವಾಲೊಡ್ಡುವಂಥದ್ದು. ಇಲ್ಲಿ ಸಂಗೀತ ಅಭಿನಯ ಪಾತ್ರಕ್ಕೆ ತಕ್ಕ ಹಾಗೆ ಚೆನ್ನಾಗಿದೆ. ಈ ಪಾತ್ರನ ಅವರು ಫುಲ್ ಎಫರ್ಟ್ ಹಾಕಿ ನಟಿಸಿದ್ದಾರೆ. ಸೆಕೆಂಡ್ ಹಾಫ್ ನಲ್ಲಿ ಮೀರಾಗೆ ಜೊತೆಯಾಗಿ ರಿಚರ್ಡ್ ಅನ್ನೋ ಪಾತ್ರ ಎಂಟ್ರಿ ಕೊಡುತ್ತೆ. ಮೀರಾ ಈ ಕಾಡು ಮಳೆ ಅನ್ನೋ ಕಾಡಲ್ಲಿ ಅನುಭವಿಸಿದ ಕಷ್ಟನ ಅವಳಿಗಿಂತ ಮೊದಲೇ ಅನುಭವಿಸಿ ಆ ಕಾಡಿನ ಸರ್ಪ್ರೈಸ್ ಗಳಿಗೆ ಪಳಗಿರೋ ಸೀನಿಯರ್ ಇವನು. ಕಾಡಿನ ರಹಸ್ಯಗಳನ್ನ ಅರ್ಥ ಮಾಡಿಕೊಂಡು ಮೀರಾಗೆ ಹೆಜ್ಜೆ ಹೆಜ್ಜೆಗೂ ಎಚ್ಚರಿಕೆ ಕೊಡೋ ಮಾರ್ಗದರ್ಶಕನ ತರ ಇವನು ಇರ್ತಾನೆ. ಈ ಪಾತ್ರವನ್ನ ಅರ್ಥ ಹರ್ಷನ್ ಅವರು ಮಾಡಿದ್ದಾರೆ. ಸ್ವಲ್ಪ ಕಾಮಿಕ್ ರಿಲೀಫ್ ತರೋದಕ್ಕೋ ಏನೋ ನಿರ್ದೇಶಕರು ಅವರ ಪಾತ್ರಕ್ಕೆ ಕುಡುಕನ ತರ ಸ್ವಲ್ಪ ಕಾಮಿಡಿ ಟಚ್ ಕೊಟ್ಟಿದ್ದಾರೆ. ರಿಚರ್ಡ್ ಮೀರಾಗೆ ಕಾಡಿನ ರಹಸ್ಯಗಳನ್ನ ಹೇಳ್ತಾ ಅದರ ಹಿಂದಿರೋದನ್ನ ಫಿಲಾಸಾಫಿಕಲ್ ಆಗಿ ಹೇಳ್ತಾ ಹೋಗ್ತಾನೆ. ಇಲ್ಲಿ ಅರ್ಥ ಹರ್ಷನ್ ಅವರು ಪೈರೇಟ್ಸ್ ಆಫ್ ದ ಕೆರಿಬಿಯನ್ ಸಿನಿಮಾದಲ್ಲಿ ಕ್ಯಾಪ್ಟನ್ ಜಾಕ್ ಸ್ಪಾರೋನ ಅನುಕರಿಸೋ ಪ್ರಯತ್ನ ಮಾಡಿದ್ದಾರೆ ಅಂತ ಅನ್ನಿಸ್ತು. ಬಹಳ ಸಮಯದ ಗ್ಯಾಪ್ ಆದ್ಮೇಲೆ ನಾಗಮಂಡಲ ಖ್ಯಾತಿಯ ನಟಿ ವಿಜಯಲಕ್ಷ್ಮಿ ಅವರು ಕಾಡು ಮಳೆಯಲ್ಲಿ ಒಂದು ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅವರ ನಟನೆಯಲ್ಲಿ ಫ್ರೆಶ್ನೆಸ್ ಇದೆ. ಕಾಡು ಮಳೆ ನಿರ್ದೇಶನವನ್ನ ಸಮರ್ಥ ಅವರು ಸಮರ್ಥವಾಗಿ ಮಾಡಿದ್ದಾರೆ. ಇಂಥ ಒಂದು ಸಬ್ಜೆಕ್ಟ್ ತಗೊಳ್ಳೋದಕ್ಕೆ ತುಂಬಾ ಧೈರ್ಯ ಬೇಕು. ಇದು ಒಂದು ಪ್ರಯೋಗಾತ್ಮಕ ಚಿತ್ರ ಆದ್ರಿಂದ ಇರೋ ಬಜೆಟ್ ನಲ್ಲಿ ಅಚ್ಚುಕಟ್ಟಾಗಿ ಎರಡೇ ಮುಖ್ಯ ಪಾತ್ರ ಇಟ್ಕೊಂಡು ಸಂಪೂರ್ಣವಾಗಿ ಕಾಡಿನೊಳಗೆ ನಡೆಯುವಂತಹ ಕಥೆಯನ್ನ ಹೆಣೆದಿದ್ದಾರೆ. ಅವರ ಈ ಪ್ರಯತ್ನ ನಿಜಕ್ಕೂ ಮೆಚ್ಚು ಹಾಗಿದೆ. 70-80ರ ದಶಕದಲ್ಲಿ ಕನ್ನಡ ಚಿತ್ರರಂಗ ಪ್ರಯೋಗಾತ್ಮಕ ಚಿತ್ರಗಳಿಗೆ ಹೆಸರುವಾಸಿಯಾಗಿತ್ತು. ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಅನೇಕ ಉದಯೋನ್ಮುಖ ನಿರ್ದೇಶಕರು ಒಳ್ಳೊಳ್ಳೆ ಪ್ರಯೋಗಾತ್ಮಕ ಚಿತ್ರಗಳನ್ನ ಮಾಡ್ತಿದ್ದಾರೆ. ಆ ಸಾಲಿಗೆ ಕಾಡು ಮಳೆ ಕೂಡ ಸೇರ್ಕೊಳ್ಳುತ್ತೆ. ಒಬ್ಬ ಕಥೆಗಾರ ಹಾಗೂ ನಿರ್ದೇಶಕ ಇಂತಹ ಒಂದು ಸಬ್ಜೆಕ್ಟ್ ತಗೊಂಡು ಸಿನಿಮಾ ಮಾಡಬೇಕು ಅಂತಂದ್ರೆ ಇಂಥ ಒಂದು ಪ್ರಯೋಗಕ್ಕೆ ಹೆಗಲು ಕೊಡೋದಕ್ಕೆ ಸದಬರಿಚಿರುವ ನಿರ್ಮಾಪಕ ಕೂಡ ಬೇಕು. ಇಲ್ಲಿ ನಿರ್ದೇಶಕ ಸಮರ್ಥ ಅವರೇ ಚಿತ್ರದ ನಿರ್ಮಾಪಕರು ಆಗಿರೋದ್ರಿಂದ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಕಥೆಯನ್ನ ಡಿಸೈನ್ ಮಾಡ್ಕೊಂಡಿದ್ದಾರೆ. ಕಾಡು ಮಳೆ ಭಾಗ 2 ಕೂಡ ಬರುತ್ತೆ ಅಂತ ಕೊನೆಗೆ ಹಿಂಟ್ ಕೊಟ್ಟಿದ್ದಾರೆ. ಇನ್ನು ಕಾಡು ಮಳೆಯ ಟೆಕ್ನಿಕಲ್ ವಿಷಯಗಳಿಗೆ ಬರೋದಾದ್ರೆ ರಾಜು ಮೈಸೂರು ಅವರ ಸಿನಿಮಾಟೋಗ್ರಫಿ ಚೆನ್ನಾಗಿದೆ. ಇಲ್ಲಿ ಕಾಡನ್ನ, ಜಲಪಾತವನ್ನ ಅಂದವಾಗಿ ತೋರಿಸಿದ್ದಾರೆ. ಥ್ರಿಲ್ಲಿಂಗ್ ದೃಶ್ಯಕ್ಕೆ ತಕ್ಕ ಹಾಗೆ ಸಿನಿಮಾಟೋಗ್ರಫಿ ಇದೆ. ಈ ಚಿತ್ರಕ್ಕೆ ಸಾಹಿತ್ಯ ಮತ್ತು ಸಂಭಾಷಣೆಯನ್ನ ಕಾರ್ತಿಕ್ ಭಟ್ ಬರೆದಿದ್ದಾರೆ. ಸಂಭಾಷಣೆಗಳು ಸಿನಿಮಾದ ಸಬ್ಜೆಕ್ಟ್ಗೆ ತಕ್ಕ ಹಾಗೆ ಚೆನ್ನಾಗಿದೆ. ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಮತ್ತು ಹಾರರ್ ಜೋನರ್ಗೆ ಸೇರಿದ ಸಿನಿಮಾ ಆಗಿರೋದ್ರಿಂದ ಇಲ್ಲಿ ಸೌಂಡ್ ಡಿಸೈನ್ ತುಂಬಾ ಮುಖ್ಯ ಆಗುತ್ತೆ. ನಂದು ಜೆ KGF ಅವರ ಸೌಂಡ್ ಡಿಸೈನಿಂಗ್ ಈ
ಸಿನಿಮಾದ ಅಗತ್ಯಕ್ಕೆ ತಕ್ಕ ಹಾಗೆ ಚೆನ್ನಾಗಿದೆ. ಕಾಡುಮಳೆಯ ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿದೆ, ಆದರೆ ಕಥೆಯ ಸಬ್ಜೆಕ್ಟಿಗೆ ತಕ್ಕ ಹಾಗೆ ಕೆಲವು ಥೀಮ್ BGM ಇದ್ದಿದ್ರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಇನ್ನೂ ಪರಿಣಾಮಕಾರಿಯಾಗಿದ್ದಿರೋದು. ಬ್ಯಾಕ್ಗ್ರೌಂಡ್ ಸ್ಕೋರ್ ಕಡೆ ನಿರ್ದೇಶಕರು ಇನ್ನೂ ಸ್ವಲ್ಪ ಗಮನ ಕೊಡಬಹುದಾಗಿತ್ತು. ಇನ್ನು ಈ ಚಿತ್ರದಲ್ಲಿ ಇಷ್ಟ ಆಗದೇ ಇರೋ ಅಂಶಗಳ ಬಗ್ಗೆ ಹೇಳಬೇಕು ಅಂದ್ರೆ, ಈ ಚಿತ್ರದಲ್ಲಿ ಬರೋ ಮೊನೋಟನಿ. ಇಡೀ ಚಿತ್ರ ಕಾಡಿನಲ್ಲೇ ನಡೆಯೋದ್ರಿಂದ ಮತ್ತು ಎರಡೇ ಪಾತ್ರಗಳಿರೋದ್ರಿಂದ ಕಥೆಯಲ್ಲಿ ಸ್ವಲ್ಪ ಮೊನೋಟನಿ ಬರೋದು ಸಹಜ. ನಿರ್ದೇಶಕರು ಹಾಗಾಗದೇ ಇರಲಿ ಅಂತ ಸಾಕಷ್ಟು ಜೋಪಾನ ವಹಿಸಿದ್ದಾರೆ. ಆದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಕಾಡಿನ ಅದದೇ ಭಾಗಗಳನ್ನ ನೋಡಿ ಸ್ವಲ್ಪ ಬೋರ್ ಹೊಡೆಯೋ ತರ ಅನ್ಸುತ್ತೆ. ನಾನು ಶುರುವಿನಲ್ಲಿ ಪ್ರೇಕ್ಷಕರನ್ನ ಕಾಡು ಅಂದಿದ್ದು ಇದೇ ಕಾರಣಕ್ಕೆ. ಕಾಡು ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಹೌದು ಮತ್ತು ಮೈನಸ್ ಪಾಯಿಂಟ್ ಹೌದು. ಒಟ್ಟಿನಲ್ಲಿ ಹೇಳೋದಾದ್ರೆ ಕಾಡುಮಳೆ ಸಿನಿಮಾ ಒಂದು ಒಳ್ಳೆಯ ಪ್ರಯೋಗ. ಈ ಸಿನಿಮಾದ ಕಥೆಯಲ್ಲಿ, ಚಿತ್ರಕಥೆಯಲ್ಲಿ ಹೊಸತನ ಇದೆ. ಇಂಥ ಒಂದು ಸಿನಿಮಾ ಕನ್ನಡಕ್ಕೆ ಹೊಸದು ಅಂತ ಅನ್ಬೋದು. ನಿಮಗೆ ಸೈಕಲಾಜಿಕಲ್ ಥ್ರಿಲ್ಲರ್, ಸಸ್ಪೆನ್ಸ್ ಜಾನರ್ ಇಷ್ಟ ಆದ್ರೆ ಕಾಡುಮಳೆ ಖಂಡಿತ ಇಷ್ಟ ಆಗುತ್ತೆ. ಕಾಡುಮಳೆ ಖಂಡಿತ ಒಂದ್ಸಲ ನೋಡಬಹುದಾದ ಸಿನಿಮಾ.